ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋ. ಬೆಳಗಾವಿ ಡಿಸ್ಟಿಕ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ ಹೊಸ ನೇಮಕಾತಿಯನ್ನು ಬಿಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ಅದರ ಟೋಟಲ್ ಪೋಸ್ಟ್ ಎಷ್ಟು, ಯಾವ್ಯಾವ ಹುದ್ದೆಗಳನ್ನ ಬಿಟ್ಟಿದ್ದಾನೆ, ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಎಷ್ಟು, ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಪ್ಲಿಕೇಶನ್ ಫೀಸ್ ಎಷ್ಟು, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಬೆಳಗಾವಿ DCC ಬ್ಯಾಂಕ್ ರಿಕ್ರೂಟ್ಮೆಂಟ್ನ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ತಕ್ಷಣ ನೋಡಬಹುದು. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದು ಬೆಳಗಾವಿ DCC ಬ್ಯಾಂಕ್ ಕಡೆಯಿಂದ ಟೋಟಲ್ ಹುದ್ದೆಗಳು ಬಂದುಬಿಟ್ಟು 104 ವೇಕೆನ್ಸಿಗಳನ್ನು ಇಲ್ಲಿ ಬಿಟ್ಟಿದ್ದಾರೆ. ಇದರ ಅಪ್ಲಿಕೇಶನ್ ಡೇಟ್ ಬಂದುಬಿಟ್ಟು 27/7/2026ರಿಂದ 27/8/2026ರವರೆಗೆ ಇದರ ಅಪ್ಲಿಕೇಶನ್ ಡೇಟ್ ಇರುತ್ತೆ. ಇನ್ನು ಯಾವ್ಯಾವ ಹುದ್ದೆಗಳನ್ನ ಬಿಟ್ಟಿದ್ದಾರಪ್ಪ ಅಂದರೆ ದ್ವಿತೀಯ ದರ್ಜೆ ಸಹಾಯಕ ಅಂದರೆ SDA ಹುದ್ದೆಯನ್ನು ಇಲ್ಲಿ ಬಿಟ್ಟಿದ್ದಾರೆ. ಅದರ ಒಟ್ಟು ಹುದ್ದೆಗಳು ಬಂದುಬಿಟ್ಟು 83 ಹುದ್ದೆಗಳನ್ನು SDA ಹುದ್ದೆಗಳಲ್ಲಿ ಬಿಟ್ಟಿದ್ದಾರೆ. ಪ್ಯೂನ್ ಹುದ್ದೆ ಬಂದುಬಿಟ್ಟು 20 ಹುದ್ದೆಗಳನ್ನ ಇಲ್ಲಿ ಬಿಟ್ಟಿದ್ದಾರೆ. ಇನ್ನು ಗನ್ಮ್ಯಾನ್ಗೆ ಬಂದರೆ 1 ಹುದ್ದೆನ ಇಲ್ಲಿ ಬಿಟ್ಟಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ಕಡೆ ಬಂದರೆ SLC, PUC, ಡಿಗ್ರಿ ಮತ್ತು ಕಂಪ್ಯೂಟರ್ ಸರ್ಟಿಫಿಕೇಟ್ನ ನೀವಿಲ್ಲಿ ಹೊಂದಿರಬೇಕಾಗುತ್ತೆ. ಮತ್ತು ಏಜ್ ಲಿಮಿಟ್ ಕಡೆ ಬಂದರೆ ಜನರಲ್ ಅವರಿಗೆ 18ರಿಂದ 35, 2A, 2B, 3A, 3B ಅವರಿಗೆ 18ರಿಂದ 38, ಇನ್ನು SC, ST ಪ್ರವರ್ಗ 1 ಅವರಿಗೆ 18ರಿಂದ 40 ವರ್ಷದವರೆಗೆ ಏಜ್ ಲಿಮಿಟ್ ಇರುತ್ತೆ. ಇನ್ನು ಇದರ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನಡೆಯುತ್ತಪ್ಪ ಅಂದರೆ ಮೊದಲಿಗೆ ರಿಟರ್ನ್ ಟೆಸ್ಟ್ನ ಇಡ್ತಾರೆ. ರಿಟರ್ನ್ ಟೆಸ್ಟಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾನೆ. ಅದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಕ್ಲಿಯರ್ ಆದಂಥ ಅಭ್ಯರ್ಥಿಗಳನ್ನ ಆ ಹುದ್ದೆಗಳ ಅನುಗುಣವಾಗಿ ಇಂಟರ್ವ್ಯೂನ ಮಾಡ್ತಾರೆ. ಅದರಲ್ಲಿ ಇಂಟರ್ವ್ಯೂನಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನ ನೆಕ್ಸ್ಟು ಕೊನೆಯದಾಗಿ ಫೈನಲ್ ಮೆರಿಟ್ ಲಿಸ್ಟ್ನ ಬಿಡ್ತಾರೆ. ಮೆರಿಟ್ ಲಿಸ್ಟ್ನಲ್ಲಿ ಬಂದಂಥ ಅಭ್ಯರ್ಥಿಗಳನ್ನ ಆ ಹುದ್ದೆಗಳಿಗೆ ಸೆಲೆಕ್ಟ್ ಮಾಡ್ಕೋತಾರೆ. ಇನ್ನು ಅಪ್ಲಿಕೇಶನ್ ಫೀಸ್ ಕಡೆ ಬಂದರೆ ಜನರಲ್, 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 1000 ರೂಪಾಯಿ ಇದೆ. ಮತ್ತು SC, ST ಪ್ರವರ್ಗ 1 ಅಂಗವಿಕಲರಿಗೆ ಮತ್ತು ಮಾಜಿ ಸೈನಿಕರಿಗೆ 500 ರೂಪಾಯಿ ಇದರ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಇದರ ಸ್ಯಾಲ್ರಿ ಕಡೆ ಬಂದರೆ ದ್ವಿತೀಯ ದರ್ಜೆ ಸಹಾಯಕರಿಗೆ 53,000ದಿಂದ 1,15,150 ರೂಪಾಯಿ ತನಕ SDA ಸ್ಯಾಲ್ರಿ ಇರುತ್ತೆ. ಇನ್ನು ಪ್ಯೂನ್ ಕಡೆ ಬಂದರೆ 42,650 ರೂಪಾಯಿಯಿಂದ 96,650ರವರೆಗೆ ಪ್ಯೂನ್ ಸ್ಯಾಲ್ರಿ ಇರುತ್ತೆ. ಇನ್ನು ಗನ್ಮ್ಯಾನ್ ಸ್ಯಾಲ್ರಿ ಬಂದುಬಿಟ್ಟು 47,650ರಿಂದ 1,05,650 ರೂಪಾಯಿವರೆಗೂ ಇದರ ಸ್ಯಾಲ್ರಿ ಇರುತ್ತೆ. ಯಾರ್ಯಾರೆಲ್ಲ ಬ್ಯಾಂಕಲ್ಲಿ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಇದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಒಟ್ಟು 104 ಹುದ್ದೆಗಳನ್ನ ಬಿಟ್ಟಿದ್ದಾರೆ. ಅದರಲ್ಲಿ SDA ಹುದ್ದೆಗಳು ಅತಿ ಹೆಚ್ಚು ವೇಕೆನ್ಸಿಗಳನ್ನ ಅದರಲ್ಲಿ ಬಿಟ್ಟಿದ್ದಾನೆ. ನೀವು ಈ ಹುದ್ದೆಗಳನ್ನ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಈ ಹುದ್ದೆಗಳಿಗೆ ಅಪ್ಲೈ ಮಾಡಿ. ಇದನ್ನು ನೀವು ಯಾವ ರೀತಿ ಅಪ್ಲೈ ಮಾಡಬೇಕಪ್ಪ ಅಂದರೆ ಇದು ಬಂದುಬಿಟ್ಟು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ವೆಬ್ಸೈಟ್ ಬಂದುಬಿಟ್ಟು ಬೆಳಗಾವಿ DCC ಬ್ಯಾಂಕ್ ಪೋರ್ಟಲ್ಗೆ ಹೋಗಿ ನೀವು ಅಪ್ಲೈನ ಮಾಡಬೇಕಾಗುತ್ತೆ. ಅದರಲ್ಲಿ
ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರಿ. ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನೀವು ಈಸಿಯಾಗಿ ಅಪ್ಲೈನ ನೀವು ಮಾಡ್ಬೋದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ವಿಡಿಯೋನ ತಕ್ಷಣ ನೋಡಬಹುದು. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.